Welcome to the learning management system. In this session, we are going to discuss about aerated concrete blocks. So first we have to know the meaning of concrete. Andre concrete ಅಂತ ಹೇಳಿದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. So concrete is a composite material composed of fine and coarse aggregate bonded together with a fluid cement that hardens over time. So concrete ಅನ್ನೋದು fine ಮತ್ತು coarse aggregateಗಳ mixture which is proportionated in a suitable manner and added with correct quantity of water. So concrete is obtained by proportionate mixing of cement, sand, aggregate and water. So cement, ಮರಳು ಮತ್ತು ಜಲ್ಲಿ ಅಥವಾ ಅಗ್ರಿಗೇಟ್ ಅಂತ ಏನು ಕರಿತೇವೆ ಅದನ್ನು ಸೂಟಬಲ್ ಪ್ರಪೋರ್ಷನಲ್ಲಿ ಹಾಕೋ ಮೂಲಕ ನಾವು ಕಾಂಕ್ರೀಟನ್ನು ಪ್ರಿಪೇರ್ ಮಾಡ್ತೇವೆ. ಸೊ ಕಾಂಕ್ರೀಟ್ ಈಸ್ ಅ ವೆರಿ ಸ್ಟ್ರಾಂಗ್ ಇನ್ ಕಂಪ್ರೆಷನ್. ಸೊ ಕಾಂಕ್ರೀಟ್ ಅನ್ನೋದು ಕಂಪ್ರೆಸಿವ್ ಸ್ಟ್ರೆಂತ್ ತುಂಬ ಜಾಸ್ತಿ ಇರ್ತದೆ ಕಾಂಕ್ರೀಟ್ಗೆ. ಸೊ ವೇರಿಯಸ್ ಟೈಪ್ಸ್ ಆಫ್ ಕಾಂಕ್ರೀಟ್ಸ್ ಆರ್ ಪ್ರಿಪೇರ್ಡ್ ಆಸ್ ಪರ್ ದಿ ರಿಕ್ವೈರ್ಮೆಂಟ್ ಆಫ್ ದಿಸ್ ಅಟ್ ದಿ ಸೈಟ್. ಸೊ ಸೈಟಲ್ಲಿ ಇರ್ತಕ್ಕಂಥ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಬೇರೆ ಬೇರೆ ಥರದ ಕಾಂಕ್ರೀಟ್ನ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್. So first we have to understand what is the meaning of aerated concrete. So aerated concrete is made by introduction of air or gas into a slurry of Portland cement or lime. So Portland cement ಅಥವಾ ಲೈಮ್ ಏನಿದೆ ಅದರಲ್ಲಿ ನಾವೇನು ಮಾಡ್ತೇವೆ, ಗ್ಯಾಸನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಆ್ಯಂಡ್ ಫೈನಲಿ crushed silicious filler so that when the mix sets and hardens a uniformly cellular structure is formed. ಸೊ ಏರೇಟೆಡ್ ಕಾಂಕ್ರೀಟ್ ಅನ್ನೋದು ಇಲ್ಲಿ ಏನು ಕಾನ್ಸೆಪ್ಟನ್ನ ಯೂಸ್ ಮಾಡ್ತೇವೆ ಅಂತಂದರೆ ಏರ್ ಗ್ಯಾಪನ್ನ ಕ್ರಿಯೇಟ್ ಮಾಡ್ತೇವೆ. ಸೊ ಹೇಗೆ ಕ್ರಿಯೇಟ್ ಮಾಡ್ತೇವೆ ಅಂತಂದರೆ ಇಂಟ್ರೊಡ್ಯೂಸಿಂಗ್ ದಿ ಗ್ಯಾಸ್ ಇಂಟು ಎ ಸ್ಲರಿ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆರ್ ಲೈಮ್ ಅಥವಾ ಫೈನ್ಲಿ ಕ್ರಶ್ಡ್ ಸಿಲಿಷಿಯಸ್ ಫಿಲ್ಲರ್. ಸೊ ಇದರೊಳಗೆ ಏನು ಮಾಡ್ತೀವಿ ಅಂದರೆ ಏರ್ ಗ್ಯಾಪ್ಗಳನ್ನ ಕ್ರಿಯೇಟ್ ಮಾಡೋ ಥರ ಮಾಡ್ತೇವೆ. ಸೊ ದೇರ್ ಬೈ ವಿಲ್ ಕ್ರಿಯೇಟ್ ದಿ ಏರೇಟೆಡ್ ಕಾಂಕ್ರೀಟ್. ಸೊ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಏರೇಟೆಡ್ ಕಾಂಕ್ರೀಟ್ನ? ಸೊ ದೆರ್ ಆರ್ 3 ಮೆಥಡ್ಸ್ ಆಫ್ ಫಾರ್ಮೇಷನ್ ಆಫ್ ಏರೇಟೆಡ್ ಕಾಂಕ್ರೀಟ್. ಸೊ ಫಸ್ಟ್ ಒನ್ ಈಸ್ ಬೈ ಫಾರ್ಮೇಷನ್ ಆಫ್ ಗ್ಯಾಸ್ ಬೈ ಕೆಮಿಕಲ್ ರಿಯಾಕ್ಷನ್ ವಿತಿನ್ ದಿ ಮಾಸ್ ಡ್ಯೂರಿಂಗ್ ದಿ ಲಿಕ್ವಿಡ್ ಆರ್ ಪ್ಲಾಸ್ಟಿಕ್ ಸ್ಟೇಟ್. ಸೊ ಕೆಮಿಕಲ್ ರಿಯಾಕ್ಷನ್ಗಳನ್ನ ಉಂಟು ಮಾಡಿ ಸೊ ಲಿಕ್ವಿಡ್ ಅಥವಾ ಪ್ಲಾಸ್ಟಿಕ್ ಸ್ಟೇಟಲ್ಲಿ ನಾವು ಕಾಂಕ್ರೀಟ್ ಒಳಗೆ ಏನು ಮಾಡ್ತೀವಿ, ವಿಲ್ ಪ್ರಿಪೇರ್ ದಿ ಏರೇಟೆಡ್ ಕಾಂಕ್ರೀಟ್ ಬೈ ಮಿಕ್ಸಿಂಗ್ ದಿ ಪ್ರೀಫಾರ್ಮ್ಡ್ ಸ್ಟೇಬಲ್ ಫಾರ್ಮ್ ವಿತ್ ಸ್ಲರಿ. ಸೊ ಸ್ಟೇಬಲ್ ಫಾರ್ಮ್ ಫಾರ್ಮ್ ಏನಿರ್ತದೆ ಅದನ್ನ ಸ್ಲರಿ ಒಳಗೆ ಮಿಕ್ಸ್ ಮಾಡೋ ಮೂಲಕ ಕೂಡ ವಿ ಕ್ಯಾನ್ ಕ್ರಿಯೇಟ್ ದಿ ಏರೇಟೆಡ್ ಕಾಂಕ್ರೀಟ್. ಸೊ ಬೈ ಯೂಸಿಂಗ್ ಫೈನ್ಲಿ ಪೌಡರ್ಡ್ ಅಲ್ಯೂಮಿನಿಯಂ ಪೌಡರ್ ವಿತ್ ಸ್ಲರಿ ವಿಚ್ ಇಸ್ ಮೇಡ್ ಟು ರಿಯಾಕ್ಟ್ ವಿತ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಲಿಬರೇಟೆಡ್ ಡ್ಯೂರಿಂಗ್ ಹೈಡ್ರೇಷನ್ ಪ್ರೋಸೆಸ್. ಸೊ ನಾವು ಸಿಮೆಂಟ್ಗೆ ನೀರನ್ನ ಹಾಕಿದಾಗ ಹೈಡ್ರೇಷನ್ ಅನ್ನೋ ಪ್ರೋಸೆಸ್ ನಡೀತದೆ. ಸೊ ಡ್ಯೂರಿಂಗ್ ದ್ಯಾಟ್ ಪ್ರೋಸೆಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನು ಲಿಬರೇಟ್ ಆಗುತ್ತೆ, ಆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ನ ಜೊತೆಗೆ ಅಲ್ಯೂಮಿನಿಯಂ ಪೌಡರ್ ರಿಯಾಕ್ಟ್ ಮಾಡುತ್ತೆ. ಸೊ ಆ ರಿಯಾಕ್ಷನಿಂದಾಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆ ಹೈಡ್ರೋಜನ್ ಗ್ಯಾಸ್ ಏನು ಮಾಡುತ್ತೆ ಅಂದರೆ ಈ ಏರೇಟೆಡ್ ಕಾಂಕ್ರೀಟಿನ ಪ್ರಿಪರೇಷನಲ್ಲಿ ಹೆಲ್ಪ್ ಮಾಡುತ್ತೆ ನಮಗೆ. ಸೊ ಈಗ ಏನೆಲ್ಲ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಅಂತ ಹೇಳಿದ್ರೆ, ಫೈನ್ ಗ್ರೇಡಿಂಗ್ ಮೆಟೀರಿಯಲ್ಸ್, ಸಿಲಿಕಾ ಮತ್ತು ಕ್ವಾರ್ಟ್ಸ್ ಸ್ಯಾಂಡ್, ಲೈಮ್, ಸಿಮೆಂಟ್ ಮತ್ತು ಅಲ್ಯೂಮಿನಿಯಂ ಪೌಡರ್. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು. ಸೊ ವಿ ಹ್ಯಾವ್ ಅ building which is constructed by means of concrete blocks. So what are the materials that are used in a aerated concrete block ಅನ್ನೋದನ್ನ ನೋಡಿದ್ರೆ, we have aluminum powder which is used to start the chemical reaction to generate the gas in the mortar. ಸೊ ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ನ ಸ್ಟಾರ್ಟ್ ಮಾಡೋವಂಥ ಉದ್ದೇಶಕ್ಕೆ ನಾವು ಅಲ್ಯೂಮಿನಿಯಂ ಪೌಡರ್ನ ಸೇರಿಸಿರ್ತೇವೆ. ಸೊ ಅಲ್ಯೂಮಿನಿಯಂ ಈಸ್ ಅ ಬೆಸ್ಟ್ ಫಾರ್ಮಿಂಗ್ ಏಜೆಂಟ್ ಯೂಸ್ಡ್ ವರ್ಲ್ಡ್ ವೈಡ್. ಸೊ ಅಲ್ಯೂಮಿನಿಯಂ ಅನ್ನೋದು ಒಂದು ಬೆಸ್ಟ್ ಫಾರ್ಮಿಂಗ್ ಏಜೆಂಟ್. ಫಾರ್ಮ್ ಅಂತಂದರೆ ನಮಗೆ ಅಲ್ಲಿ ಏರ್ ಗ್ಯಾಪ್ಗಳು ಕ್ರಿಯೇಟ್ ಆಗಬೇಕು. ಸೊ ಆ ಉದ್ದೇಶಕ್ಕೆ ಅಲ್ಯೂಮಿನಿಯಂ ಪೌಡರ್ನ ಯೂಸ್ ಮಾಡ್ತೇವೆ. ಅಲ್ಯೂಮಿನಿಯಂ ಪೌಡರ್ ಈಸ್ ಮೇಡ್ ಫ್ರಮ್ ಫಾಯಿಲ್ ಸ್ಕ್ರ್ಯಾಪ್. ಸೊ ಸ್ಕ್ರ್ಯಾಪ್ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡು ಪೌಡರ್ ಮಾಡೋ ಮೂಲಕ ನಾವು ಅಲ್ಯೂಮಿನಿಯಂ ಪೌಡರ್ನ ವಿಲ್ ಪ್ರೊಡ್ಯೂಸ್. ಸೊ ಸೈಜ್ ಆಫ್ ದಿ ಅಲ್ಯೂಮಿನಿಯಂ ಮಸ್ಟ್ ಬಿ ಫೈನರ್ ದ್ಯಾನ್ 100 to 50 ಮೈಕ್ರೋಮೀಟರ್. ಸೊ ಸೈಜ್ ಎಷ್ಟು ಯೂಸ್ ಮಾಡ್ತೀವಿ ಅದು ಪೌಡರ್ ಫಾರ್ಮಲ್ಲಿ ಇರ್ತಕ್ಕಂಥ ಅಲ್ಯೂಮಿನಿಯಮು 100 to 50 ಮೈಕ್ರಾನ್ ಮೀಟರ್ ಸೈಜ್ದು ಆಗಿರ್ತದೆ. ಸೊ ಇನ್ ದಿಸ್ ಫ್ಲೋರ್ ಚಾರ್ಟ್ ವಿ ಕ್ಯಾನ್ ಸಿ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಫ್ aerated concrete block. ಸೊ ಇಲ್ಲೇನು ಮಾಡಿದ್ದೇವೆ ಅಂತಂದರೆ, ಸೊ ಫಸ್ಟ್ ವಿ ಹ್ಯಾವ್ ಆ್ಯಡೆಡ್ ದಿ
raw material, fly ash, gypsum, lime, OPC. So this is added to pouring mixture. So then aluminum is added to this container. So then the blocks are casted on the mold. So we have suitable molds, okay, required size ಬೇಕಾಗುವಂತಹ ಮೋಲ್ಡ್ಗಳನ್ನ we will prepare. ಸೊ ಆ ಮೋಲ್ಡ್ಗಳನ್ನ ಮೋಲ್ಡ್ಗಳಲ್ಲಿ ಏನು ಮಾಡ್ತೀವಿ, ಈ ಕಾಂಕ್ರೀಟ್ ಏರೇಟೆಡ್ ಕಾಂಕ್ರೀಟ್ನ ಮಿಕ್ಸ್ಚರ್ ಏನಿರ್ತದೆ ಅದನ್ನ ಪ್ಲೇಸ್ ಮಾಡ್ತೇವೆ. ಸೊ ಪ್ಲೇಸ್ ಮಾಡಿ ಆದಮೇಲೆ ಡಿಮೋಲ್ಡ್ ಮಾಡ್ತೇವೆ. ಆಫ್ಟರ್ ಏನು ಸೆಟ್ ಆಗುತ್ತೆ ಕಾಂಕ್ರೀಟ್, ಒಂದ್ಸರಿ ಸೆಟ್ ಆದಮೇಲೆ ಸೊ ವಿಲ್ ಡಿಮೋಲ್ಡ್ ದಿ ಬ್ಲಾಕ್ಸ್ ಆ್ಯಂಡ್ ದ ಬ್ಲಾಕ್ಸ್ ಆರ್ ಕಟ್ ಬೈ ಮೀನ್ಸ್ ಆಫ್ ವೈರ್ ಕಟಿಂಗ್. ಸೊ ವೈರ್ ಕಟಿಂಗ್ ಮಾಡಿ ಆದಮೇಲೆ ಸೊ ವಿಲ್ ಕ್ಯೂರ್ ಇಟ್ ಬೈ ಮೀನ್ಸ್ ಆಫ್ ಹೈ ಪ್ರೆಷರ್ ಸ್ಟೀಮ್ ಕ್ಯೂರಿಂಗ್. ಸೊ ಸ್ಟೀಮ್ ಕ್ಯೂರಿಂಗ್ನ ಯೂಸ್ ಮಾಡ್ಕೊಂಡು ವಿಲ್ ಗೋ ಫಾರ್ ಕ್ಯೂರಿಂಗ್ ಪ್ರಾಸೆಸ್. ಸೊ ಕ್ಯೂರಿಂಗ್ ಅಂತ ಹೇಳಿದ್ರೆ ಏನಂದರೆ ದ ಪ್ರಾಸೆಸ್ ಆಫ್ ಅಪ್ಲಿಕೇಶನ್ ಆಫ್ ದಿ ವಾಟರ್. ಓಕೆ, ಸೊ ವಾಟರ್ ಅಥವಾ ಸ್ಟೀಮ್ನ ಯೂಸ್ ಮಾಡ್ಕೊಂಡು ನಾವು ಕಾಂಕ್ರೀಟ್ನ ಕ್ಯೂರ್ ಮಾಡ್ತೇವೆ. ಕ್ಯೂರಿಂಗ್ ಅಂತಂದರೆ ಹೈಡ್ರೇಷನ್ ಅನ್ನೋ ಪ್ರೊಸೆಸ್ ನಡೆದಾಗ ಕಾಂಕ್ರೀಟಲ್ಲಿ ತುಂಬ ಜಾಸ್ತಿ ಟೆಂಪ್ರೇಚರ್ ಅಥವಾ ಹೀಟ್ ಜನ್ರೇಟ್ ಆಗಿರ್ತದೆ. ಆ ಹೀಟನ್ನ ಹೊರಗಡೆ ಹಾಕ್ಲಿಕ್ಕೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ವಾಟರ್. ಸೊ ಅದಕ್ಕಾಗಿ ನಾವು ಸ್ಟೀಮ್ ಕ್ಯೂರಿಂಗ್ ಅನ್ನೋದನ್ನು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಸ್ಟೀಮ್ ಕ್ಯೂರಿಂಗ್ ಮಾಡಿ ಆದಮೇಲೆ 12 ಗಂಟೆವರೆಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಕಾಂಕ್ರೀಟ್ ಬ್ಲಾಕ್ಸು ದೇ ಆರ್ ಪ್ರಿಪೇರ್ಡ್ ಫಾರ್ ಸೇಲ್. ಸೊ ದಿಸ್ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಆಫ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್. ಸೊ ಇಲ್ಲಿ ಏನು ಮಾಡ್ತೇವೆ ಅಂದರೆ ಸೊ ವಿಲ್ ಯೂಸ್ ದಿ ಬೇಸಿಕ್ ರಾ ಮೆಟೀರಿಯಲ್ಸ್, ಫ್ಲೈ ಆಶ್, ಜಿಪ್ಸಮ್, ಲೈಮ್ ಮತ್ತು OPCನ ಸೇರಿಸ್ತೇವೆ. ಓಕೆ, ಸೊ ಪೋರಿಂಗ್ ಮಿಕ್ಸ್ಚರ್. ಓಕೆ, ಈ ಮಿಕ್ಸ್ಚರ್ನ ಮಿಕ್ಸ್ ಮಾಡಿ ಪ್ರಾಪರಾಗಿ ಅದಕ್ಕೆ ಅಲ್ಯೂಮಿನಿಯಮ್ನ ಆ್ಯಡ್ ಮಾಡ್ತಾರೆ. ಅಲ್ಯೂಮಿನಿಯಮ್ ಆ್ಯಂಡ್ ವಾಟರ್ ಈಸ್ ಆ್ಯಡೆಡ್. ಸೊ ನೆಕ್ಸ್ಟ್ ಈ ಬ್ಲಾಕ್ಸ್ನ ಮೋಲ್ಡಲ್ಲಿ ಕ್ಯಾಸ್ಟ್ ಮಾಡ್ತೇವೆ. ಸೊ ಕ್ಯಾಸ್ಟ್ ಮಾಡಿದಂತಹ ಮೋಲ್ಡ್ಗಳನ್ನ ಮತ್ತೆ ಡಿಮೋಲ್ಡ್ ಮಾಡ್ತೇವೆ. ಅಂದರೆ ಮೋಲ್ಡಿಂದ ಕಾಂಕ್ರೀಟನ್ನು ಹೊರಗಡೆ ತೆಗೆದು ಏನು ಸೂಟಬಲ್ ಸೈಜು ಮತ್ತು ಶೇಪ್ಗೆ ನಮಗೆ ಏನು ಅವಶ್ಯಕತೆ ಇರುತ್ತೆ ಆ ಶೇಪ್ಗೆ, ಸೈಜ್ಗೆ ಮತ್ತೆ ನಾವು ಅದನ್ನ ಕಟ್ ಮಾಡ್ತಾ ಹೋಗ್ತೇವೆ. ಸೊ ನೆಕ್ಸ್ಟ್ ಒನ್ಸ್ ದ ಪ್ರೊಸೆಸ್ ಆಫ್ ಕಟಿಂಗ್ ಈಸ್ ಓವರ್, ಹೈ ಪ್ರೆಷರ್ ಸ್ಟೀಮ್ ಮತ್ತು ಏನು ಕ್ಯೂರಿಂಗ್ ಮಾಡ್ತೀವಿ 12 ಅವರ್ಸ್ವರೆಗೆ ವಿ ಆರ್ ಗೋಯಿಂಗ್ ಟು ಡೂ ದಿ ಕ್ಯೂರಿಂಗ್. ಸೊ ನೆಕ್ಸ್ಟು ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಏನು ಪ್ರಿಪೇರ್ ಆಗಿರ್ತವೆ, ಸೊ ದೇ ವಿಲ್ ಬಿ ಸೆಂಟ್ ಟು ದಿ ಸ್ಟಾಕ್ ಯಾರ್ಡ್. ಓಕೆ, ಸೊ ದಿಸ್ ಇಸ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಆಫ್ ಅ aerated concrete block. So here we can see there are air voids that are created. So and we have a scale below. So we can compare here. Okay, so the amount of air voids or gaps that are present in the aerated concrete blocks. So let us see what are the properties of the aerated concrete. So physical properties of the aerated concrete are lightweight. Okay, aerated concrete blocks are very light in weight and they have high thermal insulation, means they are not allowing the external temperature inside the building. Okay, so they are having a thermal insulation property which is helpful for us to maintain the heat balance ಅಥವಾ ಬಿಲ್ಡಿಂಗ್ನ ಒಳಗಡೆ ಇರತಕ್ಕಂಥ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗಿರ್ತದೆ. ಫೈರ್ ರೆಸಿಸ್ಟೆನ್ಸ್. ಓಕೆ, ಸೊ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ಗಳು ಫೈರನ್ನು ಈಸಿಯಾಗಿ ಕ್ಯಾಚ್ ಮಾಡೋದಿಲ್ಲ. ನೆಕ್ಸ್ಟ್ ಡ್ಯೂರಬಿಲಿಟಿ ಆ್ಯಂಡ್ ಮಾಯ್ಶ್ಚರ್ ರೆಸಿಸ್ಟೆನ್ಸ್. ಓಕೆ, ಸೊ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸು ತುಂಬ ವರ್ಷಗಳವರೆಗೆ ಸರ್ವಿಸ್ನ ಪ್ರೊವೈಡ್ ಮಾಡ್ತದೆ ಮತ್ತು ಮಾಯ್ಶ್ಚರ್ನ ಅದು ರೆಸಿಸ್ಟ್ ಮಾಡುತ್ತೆ. ಅಂದರೆ ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರ್ ಅಥವಾ ಏನು ಎಕ್ಸ್ಟರ್ನಲ್ ಮಾಯ್ಶ್ಚರ್ ಇದೆ ಆ ಮಾಯ್ಶ್ಚರ್ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಟಾಕ್ಸಿಸಿಟಿ ಆ್ಯಂಡ್ ಬ್ರೀತಬಿಲಿಟಿ. ಓಕೆ, ಸೊ ಟಾಕ್ಸಿಸಿಟಿ ಆ್ಯಂಡ್ ಬ್ರೀತಬಿಲಿಟಿ ಅಂದರೆ ಟಾಕ್ಸಿಕ್ ಮೆಟೀರಿಯಲ್ ಅದರಲ್ಲಿ ಇರೋದಿಲ್ಲ. ಸೊ ಫ್ರೆಶ್ ಏರ್ ಅದರಲ್ಲಿ ಸಿಗ್ತಾ ಇರೋದ್ರಿಂದ ಬ್ರೀತಬಿಲಿಟಿನೂ ಕೂಡ ಅದಕ್ಕೆ ಸಿಗ್ತದೆ. ನೆಕ್ಸ್ಟ್ ಇಟ್ ಹ್ಯಾಸ್ ಅ ಹೈ ಲೋಡ್ ಬೇರಿಂಗ್ ಕೆಪಾಸಿಟಿ. ಸೊ ಬೇರಿಂಗ್ ಕೆಪಾಸಿಟಿ ಅಂದರೆ ಲೋಡ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಕಾಂಕ್ರೀಟ್ ಬ್ಲಾಕ್ಸ್ಗೆ ಚೆನ್ನಾಗಿದೆ. ನೆಕ್ಸ್ಟ್ ಎಕ್ಸಲೆಂಟ್ ಸೌಂಡ್ ಇನ್ಸುಲೇಷನ್. ಓಕೆ, ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಆರ್ ಹ್ಯಾವಿಂಗ್ ಅ ಸೌಂಡ್ ಇನ್ಸುಲೇಷನ್ ಪ್ರಾಪರ್ಟಿ. ಅದು ಕೂಡ ನಮಗೆ ಇನ್ಸುಲೇಷನ್ ಅಥವಾ ಅಕೋಸ್ಟಿಕ್ಸಲ್ಲಿ ನಾವೇನು ಮಾಡ್ತೇವೆ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ವಿಲ್ ಯೂಸ್ ದಿಸ್ ಟೆಕ್ನಿಕ್. ಸೊ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಮತ್ತೆ ನೋಡೋದಾದರೆ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಬ್ಲಾಕ್ಸ್ ಎಷ್ಟಿರುತ್ತೆ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ ಅಂದರೆ 35 to 40 kg/cm² or 3.5 to 4 Nm/mm², ಕನ್ಫರ್ಮಿಂಗ್ ಟು IS 2185 1984. ಸೊ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ಗಳನ್ನ ನಾವು ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ 2185 1984 ಪ್ರಕಾರ ಪ್ರಿಪ್ರೇಷನ್ ಮಾಡ್ತೀವಿ. ಇದರ ಕಂಪ್ರೆಸಿವ್ ಸ್ಟ್ರೆಂತು 3.5 to 4 Nm/mm² ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ ಅಂತಂದರೆ ಕಂಪ್ರೆಸಿವ್ ಲೋಡ್ನ ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ. ಸೊ ಕಂಪ್ರೆಸಿವ್ ಲೋಡ್ಗೆ ಯಾಕೆ ನಾವು ಇದನ್ನು ಡಿಸೈನ್ ಮಾಡ್ತೀವಿ ಅಂದರೆ ವಿ ಆರ್ ಯೂಸಿಂಗ್ ದಿ ಬ್ಲಾಕ್ಸ್ ಫಾರ್ ವಾಲ್ಸ್ ಆ್ಯಂಡ್ ಅದರ್ ಟೈಪ್ ಆಫ್ ದಿ ಸ್ಟ್ರಕ್ಚರ್ಸ್. ಓಕೆ, ವಾಲ್ ಮೇಲೆ ಬರ್ತಕ್ಕಂಥ ಲೋಡು ಕಂಪ್ರೆಸಿವ್ ಲೋಡ್ ಆಗಿರುತ್ತೆ.
ಸೊ ಕಂಪ್ರೆಸಿವ್ ನೇಚರ್ ಆಫ್ ಲೋಡ್ನ ರೆಸಿಸ್ಟ್ ಮಾಡಲಿಕ್ಕೆ ನಾವು ವಿ ಆರ್ ಯೂಸಿಂಗ್ ದಿ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್. ಸೊ ನೆಕ್ಸ್ಟ್ ಫೈರ್ ರೆಸಿಸ್ಟೆನ್ಸ್. ಓಕೆ, ಸೊ ಫೈರ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಅಪ್ ಟು 1600 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಇರುತ್ತೆ. ಫಾರ್ 6 hours ಎ ಬ್ಲಾಕ್ ವಿತ್ 200 mm ಥಿಕ್ನೆಸ್, 200 mm ಥಿಕ್ ಇರತಕ್ಕಂಥ ಬ್ಲಾಕು 1600 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ನ ಕೂಡ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇದೆ. ನೆಕ್ಸ್ಟ್ ಡೆನ್ಸಿಟಿ ಆಫ್ ದಿ ಬ್ಲಾಕ್ ವಿಲ್ ಬಿ 350 kg/m³ ಇರ್ತದೆ. ಇಟ್ ಹ್ಯಾಸ್ ಎ ಥರ್ಮಲ್ ಕಂಡಕ್ಟಿವಿಟಿ ಆಫ್ 0.16 Kelvin per meter, ವಿಚ್ ಇಸ್ ವೆರಿ ಲೋ. ಮೀನ್ಸ್ ಇಟ್ ಹ್ಯಾಸ್ ಎ ವೆರಿ ಲೆಸ್ ಥರ್ಮಲ್ ಕಂಡಕ್ಟಿವಿಟಿ. ಸೊ ಹಿಂದಿನ ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಗೆ, ಸೊ ಇಟ್ ಈಸ್ ಹ್ಯಾವಿಂಗ್ ಎ ಗುಡ್ ರೆಸಿಸ್ಟೆನ್ಸ್ ಟು ಟೆಂಪ್ರೇಚರ್. ಸೊ ದಟ್ ವಿಲ್ ಬಿ ಅನ್ ಅಡ್ವಾಂಟೇಜ್. ಓಕೆ, ಏನಾಗುತ್ತೆ, ಇನ್ಸೈಡ್ ಟೆಂಪ್ರೇಚರ್ ಆಫ್ ದಿ ರೂಮ್ ಕಂಟ್ರೋಲ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಲರ್ ವಿಲ್ ಬಿ ಗ್ರೇ. ಸೊ ಈ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ಗಳು ಬೇರೆ ಬೇರೆ ಸೈಜ್ ಮತ್ತು ಶೇಪ್ಗಳಲ್ಲಿ ಅವೈಲೇಬಲ್ ಇದೆ. ಸೊ ಸ್ಟ್ಯಾಂಡರ್ಡ್ ಸೈಜ್ ಆಫ್ ದಿ ಬ್ಲಾಕು 200 ಮತ್ತು 200 mm ಹೈಟ್ ಇರ್ತದೆ, 600 mm ಉದ್ದ ಇರ್ತದೆ ಅಥವಾ ಲಾಂಗ್ ಇರ್ತದೆ. ಥಿಕ್ನೆಸ್ಸು 500 300 mm ವರೆಗೂ ವೇರಿಯಬಲ್ ಆಗಿರ್ತದೆ. ಫಾರ್ ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ದ ವಿಡ್ತ್ ಆಫ್ ದಿ ಬ್ಲಾಕ್ ವಿಲ್ ಬಿ 100 mm, 150 mm ಆ್ಯಂಡ್ 200 mm. ಸೊ ಫಾರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ವಿ ಹ್ಯಾವ್ ಎ ಡಿಫ್ರೆಂಟ್ ವೇರಿಯಬಲ್ ಥಿಕ್ನೆಸ್ಸಸ್. ಸೊ ಅದನ್ನು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ವಿ ಕ್ಯಾನ್ ಯೂಸ್ ಇಟ್. ಸೊ ಯೂಸಸ್ ಆಫ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ನ ನೋಡೋದಾದರೆ, ಸೊ ಈ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ಗಳು ಬೇರೆ ಬೇರೆ ಬಿಲ್ಡಿಂಗ್ಸ್ಗಳಿಗೆ ನಾವು ಇದನ್ನ ಯೂಸ್ ಮಾಡ್ತೇವೆ. ಕಮರ್ಷಿಯಲ್ಲು, ರೆಸಿಡೆನ್ಷಿಯಲ್ ಮತ್ತು ಎಜುಕೇಷನಲ್ ಬಿಲ್ಡಿಂಗ್ಸ್ಗಳಲ್ಲಿ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಆರ್ ಮೇಜರ್ಲಿ ಯೂಸ್ಡ್. ಸೊ ದೀಸ್ ಬ್ಲಾಕ್ಸ್ ಆರ್ ಯೂಸ್ ಇನ್ ಅಪ್ಲಿಕೇಬಲ್ ಇನ್ ವೇರ್ ಹೌಸ್ ಅಂದರೆ ಸ್ಟೋರೇಜ್ ಹೌಸ್ಗಳು ಮತ್ತು ಬಿಲ್ಡಿಂಗ್ಸ್ಗಳು. ಓಕೆ, ವಿತ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಕಟ್ಟುವಂಥ ಬಿಲ್ಡಿಂಗ್ಗಳಲ್ಲಿ ಈ ಕಾಂಕ್ರೀಟ್ ಬ್ಲಾಕ್ಸ್ನ ಯೂಸ್ ಮಾಡ್ತೀವಿ. ಸೊ ಹೈ ಇನ್ಸುಲೇಷನ್ ಕೆಪಾಸಿಟಿ ಇದೆ, ಅಂದರೆ ಥರ್ಮಲ್ ಇನ್ಸುಲೇಷನ್ ಕೆಪಾಸಿಟಿ ಇರೋದ್ರಿಂದ ವಿ ಕ್ಯಾನ್ ಯೂಸ್ ದಿಸ್ ಇನ್ ದಿ ಇಂಡಸ್ಟ್ರಿಯಲ್ ಬಿಲ್ಡಿಂಗ್. ಲೆಸ್ ಕನ್ಸ್ಟ್ರಕ್ಷನ್ ಟೈಮ್, ಬಿಕಾಸ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಎ ಫಾಸ್ಟರ್ ವೇ ಟು ಕನ್ಸ್ಟ್ರಕ್ಟ್ ದಿ ಬಿಲ್ಡಿಂಗ್. ಸೊ ಅದರಿಂದಾಗಿ ಕಡಿಮೆ ಟೈಮಲ್ಲಿ ನಾವು ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಕಾಸ್ಟ್ ಎಫೆಕ್ಟಿವ್ನೆಸ್ ಕೂಡ ಆಗಿರುತ್ತದೆ, ಅಂದರೆ ಕಾಸ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಕೂಡ ರಿಡ್ಯೂಸ್ ಆಗುತ್ತೆ. ಮತ್ತು ಲೈಟ್ ವೆಯ್ಟ್ ಇರೋದ್ರಿಂದ ಬಿಲ್ಡಿಂಗ್ನ ಮೇಲೆ ಬರ್ತಕ್ಕಂಥ ಲೋಡ್ ಕಡಿಮೆ ಆಗುತ್ತೆ. ಯಾಕಂದರೆ ನಾವು ಡೆಡ್ ಲೋಡನ್ನು ಕಡಿಮೆ ಮಾಡಬೇಕು ಬಿಲ್ಡಿಂಗ್ಗಳಲ್ಲಿ. ಆ ಉದ್ದೇಶಕ್ಕಾಗಿ ಏನಾಗುತ್ತೆ ಅಂದರೆ ಇಟ್ ವಿಲ್ ರೆಡ್ಯೂಸ್ ದಿ ಡೆಡ್ ವೆಯ್ಟ್ ಆಫ್ ದಿ ಬಿಲ್ಡಿಂಗ್. ದೆರ್ಬೈ ಇಟ್ ವಿಲ್ ಆಲ್ಸೋ ರೆಡ್ಯೂಸ್ ಸಮ್ ಅಮೌಂಟ್ ಆಫ್ ಕಾಸ್ಟ್ ರಿಡಕ್ಷನಲ್ಲಿ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತದೆ. ಏರೇಟೆಡ್ ಕಾಂಕ್ರೀಟ್ ಈಸ್ ಯೂಸ್ಡ್ ಪ್ರಿಫರೆನ್ಷಿಯಲಿ ಇನ್ ಎಕ್ಸ್ಟರ್ನಲ್ ವಾಲ್ಸ್. ಓಕೆ, ಸೊ ಇಟ್ ಈಸ್ ಯೂಸ್ಡ್ ಇನ್ ದಿ ಎಕ್ಸ್ಟರ್ನಲ್ ವಾಲ್ಸ್ ಆಫ್ ದಿ ಬಿಲ್ಡಿಂಗ್. ಸೊ ಬಿಕಾಸ್ ಆಫ್ ಇಟ್ಸ್ ಔಟ್ಸ್ಟ್ಯಾಂಡಿಂಗ್ ಇನ್ಸುಲೇಷನ್ ಪ್ರಾಪರ್ಟೀಸ್, ಸೊ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ಇರೋದ್ರಿಂದ ಎಕ್ಸ್ಟರ್ನಲ್ ವಾಲ್ಗಳಲ್ಲಿ ಬಿಲ್ಡಿಂಗಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್. ಇಟ್ಸ್ ಯೂಸ್ಡ್ ಇನ್ ಮಲ್ಟಿ-ಸ್ಟೋರಿ ಬಿಲ್ಡಿಂಗ್ಸ್. ಇಟ್ ಈಸ್ ಕ್ವೈಟ್ಲಿ ವಯಬಲ್ ಫಾರ್ ಈವನ್ 5-story ಕನ್ಸ್ಟ್ರಕ್ಷನ್. ಅಪ್ ಟು 5-story ಬಿಲ್ಡಿಂಗ್ಸ್ ಕೂಡ ನಾವೇನು ಮಾಡ್ಬೋದು, ವಿ ಕ್ಯಾನ್ ಗೋ ಫಾರ್ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್. ಸೊ ಅಡ್ವಾಂಟೇಜಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್. First one is aerated concrete blocks are eco-friendly because in preparation of these blocks we are using fly ash and other waste materials which are generated by the various industrial process. So and the aerated concrete blocks are light in weight, so which is advantageous for us to reduce the cost of the construction. And aerated concrete blocks are prepared by precision method, or they are prepared in most accurate manner. Next, design flexibility. Okay, aerated concrete blocks are flexible to design, means we can have a different range of product or different size and thickness. Thereby we can have a different types of the members for our structures. So aerated concrete blocks can be prepared in a faster manner. So andre fast agi we can go for doing the construction. And aerated concrete blocks are having low maintenance, ಅಂದರೆ ಮೇಂಟೆನೆನ್ಸ್ ಕಾಸ್ಟ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಸೊ ಫೈರ್ ರೆಸಿಸ್ಟೆನ್ಸ್ ಆ್ಯಂಡ್ ಥರ್ಮಲ್ ಇನ್ಸುಲೇಷನ್. ಸೊ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ಗಳು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಫೈರ್ನ ಕೂಡ ಅದು ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರ್ತದೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್. ಲಾಸ್ಟ್ ಪ್ರಾಪರ್ಟಿ ಅಥವಾ ಅಡ್ವಾಂಟೇಜ್ ಈಸ್ ಸಿಸ್ಮಿಕ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಸಿಸ್ಮಿಕ್ ರೆಸಿಸ್ಟೆನ್ಸ್ ಅಂದರೆ ಅರ್ಥಕ್ವೇಕ್ ಆದಾಗ ಬಿಲ್ಡಿಂಗ್ಗಳಿಗೆ ಆಗುವಂಥ ಎಫೆಕ್ಟನ್ನು ಒಂದಷ್ಟು ಇದು ಮಿನಿಮೈಸ್ ಮಾಡುತ್ತೆ. ಯಾವುದರಿಂದಾಗಿ ಅಂದರೆ ಡೆಡ್ ವೆಯ್ಟನ್ನು ಕಡಿಮೆ ಮಾಡಿರ್ತೇವೆ. ಸೊ ಯಾವಾಗ ಡೆಡ್ ವೆಯ್ಟ್ ಆಫ್ ದಿ ಬಿಲ್ಡಿಂಗ್ ಕಡಿಮೆ ಇರುತ್ತೆ ಆವಾಗ ಅರ್ಥಕ್ವೇಕಿಂದ ಆಗುವಂಥ ಎಫೆಕ್ಟ್ಗಳು ಕೂಡ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಮಿನಿಮಮ್ ವೆಯ್ಟ್ ಡಿಸೈನ್ ಅಂತ ಕರಿತೇವೆ. ಸೊ ದೀಸ್ ಆರ್ ದಿ
seismic design ಕಾನ್ಸೆಪ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದೀಸ್ ಥಿಂಗ್ಸ್. ಸೊ ಸೆಸ್ಮಿಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸು ಅಡ್ವಾಂಟೇಜಸ್ ಆಗಿರ್ತವೆ. ಸೊ ನಾವು ವಿ ವಿಲ್ see some multiple choice question. Aerated concrete is very dash, okay, it's very heavyweight, medium weight and lightweight. So the correct answer is aerated concrete is lightweight. So as the name itself indicates, okay, aerated concrete in a concept ಏನಂತಂದರೆ to reduce the weight of the structure or to have a thermal insulation. So aerated concrete, it is also referred as a gas concrete, foam concrete or cellular concrete ಅಂತ ಕೂಡ ಕರೀತಾರೆ. ಸೊ ಇಂಡಿಯಾದಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ವಿ ಹ್ಯಾವ್ ದೀಸ್ ಪ್ಲ್ಯಾಂಟ್ಸ್. ಸೊ ಫಾರ್ ದಟ್ ರೀಸನ್ aerated concrete is a lightweight concrete. So entrainment of air also improves workability and durability. Is this true or false? ಸೊ ಎಂಟ್ರೈನ್ಮೆಂಟ್ ಆಫ್ ಏರ್ ಅಂದರೆ ಏರನ್ನು ಕಾಂಕ್ರೀಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋಂಥ ಪ್ರೊಸೆಸ್ಗೆ ಎಂಟ್ರೈನ್ಮೆಂಟ್ ಅಂತ ಕರಿತೇವೆ. ಸೊ ಈ ಎಂಟ್ರೈನ್ಮೆಂಟಿಂದಾಗಿ ವರ್ಕೆಬಿಲಿಟಿ ಮತ್ತು ಡ್ಯೂರಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ಸ್ ಅ ಕರೆಕ್ಟ್ ಆನ್ಸರ್ ಈಸ್ ಟ್ರೂ. ಸೊ ಎಂಟ್ರೈನ್ಮೆಂಟ್ ಆಫ್ ಏರಿಂದಾಗಿ ನಮಗೆ ವರ್ಕೆಬಿಲಿಟಿ ಅಂತಂದರೆ ಈಸಿಯಾಗಿ ಕಾಂಕ್ರೀಟನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು, ಪ್ಲೇಸ್ ಮಾಡ್ತಕ್ಕಂಥದ್ದು ಮತ್ತು ಕಾಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು ಈಸಿ ಆಗಿರುತ್ತೆ. ಮತ್ತು ಡ್ಯೂರಬಿಲಿಟಿ ಅಂದರೆ ತುಂಬ ವರ್ಷಗಳವರೆಗೆ ಇದು ಸರ್ವಿಸ್ನ ಪ್ರೊವೈಡ್ ಮಾಡೋಂಥ ಸಾಧ್ಯತೆ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡ್ಯೂರಬಿಲಿಟಿ ಅಂತ ಕರೀತೇವೆ. ಸೊ ದೇರ್ಫೋರ್ ಏರ್ ಎಂಟ್ರೈನ್ಮೆಂಟಿಂದಾಗಿ ಕಾಂಕ್ರೀಟು ವರ್ಕಬಲ್ ಮತ್ತು ಡ್ಯೂರಬಲ್ ಆಗುತ್ತೆ. ಇಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. ಸೊ ಏರೇಟೆಡ್ ಕಾಂಕ್ರೀಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಸ್ ಕಾಂಕ್ರೀಟ್, ಫೋಮ್ ಕಾಂಕ್ರೀಟ್, ಸೆಲ್ಯುಲರ್ ಕಾಂಕ್ರೀಟ್, ಆಲ್ ಆಫ್ ದಿ ಅಬವ್. ಓಕೆ, ಏರೇಟೆಡ್ ಕಾಂಕ್ರೀಟ್ಗೆ ಈ ಮೂರು ಹೆಸರಿದೆ. ಗ್ಯಾಸ್ ಕಾಂಕ್ರೀಟ್ ಅಂತ ಕರಿತೇವೆ, ಫೋಮ್ ಕಾಂಕ್ರೀಟ್ ಅಂತ ಕರಿತೇವೆ ಮತ್ತು ಸೆಲ್ಯುಲರ್ ಕಾಂಕ್ರೀಟ್ ಅಂತ ಕೂಡ ಕರಿತೇವೆ. ಸೊ ದೇರ್ಫೋರ್ ದ ಕರೆಕ್ಟ್ ಆನ್ಸರ್ ಈಸ್ ಡಿ, ಆಲ್ ಆಫ್ ದಿ ಅಬವ್. ವಿಚ್ ಒನ್ ಈಸ್ ನಾಟ್ ಯೂಸ್ಡ್ ಆಸ್ ಅ ಏರ್ ಎಂಟ್ರೈನಿಂಗ್ ಏಜೆಂಟ್? ಅಲ್ಯೂಮಿನಾ, ನ್ಯಾಚುರಲ್ ರೆಸಿನ್ಸ್, ಫ್ಯಾಟ್ಸ್, ಆಯಿಲ್ಸ್. ಸೊ ನ್ಯಾಚುರಲ್ ಏರ್ ಎಂಟ್ರೈನಿಂಗ್ ಏಜೆಂಟ್ ಆಗಿ ಇದರಲ್ಲಿ ಯಾವುದನ್ನು ಬಳಕೆ ಮಾಡೋದಿಲ್ಲ ಅಂತ ಕೇಳಿದ್ದೇವೆ. ಓಕೆ, ಸೊ ದೇರ್ಫೋರ್ ಅಲ್ಯೂಮಿನಿಯಾ ಇಸ್ ನಾಟ್ ಯೂಸ್ಡ್ ಆಸ್ ಅ ಏರ್ ಎಂಟ್ರೈನಿಂಗ್ ಏಜೆಂಟ್. ಸೊ ನ್ಯಾಚುರಲ್ ರೆಸಿನ್ಸ್, ಫ್ಯಾಟ್ಸ್ ಮತ್ತು ಆಯಿಲ್ಸ್ನ ಯೂಸ್ ಮಾಡ್ತೀವಿ. ಅಲ್ಯೂಮಿನಾನ ನಾವು ಏರ್ ಎಂಟ್ರೈನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡೋದಿಲ್ಲ. ಏರ್ ಎಂಟ್ರೈನಿಂಗ್ ಏಜೆಂಟ್ ಅಂದರೆ ಕಾಂಕ್ರೀಟ್ನ ಒಳಗಡೆ ಏರ್ ವಾಯ್ಡ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಏಜೆಂಟ್ಗಳು. ಎಂಟ್ರೈನ್ಮೆಂಟ್ ಆಫ್ ಏರ್ ವೈಲ್ ಅಪ್ಲೈಯಿಂಗ್ ದಿ ಸಿಮೆಂಟ್ increases the resistance to frost action. Is this statement true or false? So entrainment of air ಇಂದಾಗಿ ರೆಸಿಸ್ಟೆನ್ಸ್ ಟು ಫ್ರಾಸ್ಟ್ ಆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೇವೆ. ಓಕೆ, ಇಟ್ಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಇಟ್ ಈಸ್ ಫೌಂಡ್ ದಟ್ ಎಂಟ್ರೈನ್ಮೆಂಟ್ ಆಫ್ ಏರ್ ಆರ್ ಗ್ಯಾಸ್ ಬಬಲ್ಸ್ ವೈಲ್ ಅಪ್ಲೈಯಿಂಗ್ ದಿ ಸಿಮೆಂಟ್ ಇನ್ಕ್ರೀಸಸ್ ದಿ ರೆಸಿಸ್ಟೆನ್ಸ್ ಟು ಫ್ರಾಸ್ಟ್ ಆಕ್ಷನ್. ಫ್ರಾಸ್ಟ್ ಆಕ್ಷನ್ ಅಂದರೆ ಐಸ್ ಫಾರ್ಮೇಷನಿಂದಾಗಿ ಏನು ಕಾಂಕ್ರೀಟಿನ ಪ್ರಾಪರ್ಟಿಗಳು ಹಾಳಾಗ್ತವೆ, ಅದನ್ನು ಅವಾಯ್ಡ್ ಮಾಡಲಿಕ್ಕೆ ವಿ ಕ್ಯಾನ್ ಯೂಸ್ ದಿ ಏರ್ ಎಂಟ್ರೈನ್ಮೆಂಟ್ ಪ್ರೋಸೆಸ್. Aerated concrete is made in the density of approximately dash kg per meter cube. ಸೊ ಕಾಂಕ್ರೀಟಿನ ನಾವೇನು ಏರೇಟೆಡ್ ಕಾಂಕ್ರೀಟ್ ಅಂತ ಪ್ರಿಪ್ರೇಷನ್ ಮಾಡಿದ್ದೇವೆ, ಇದರ ಡೆನ್ಸಿಟಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಅರೌಂಡ್ 350 kg ಪರ್ ಮೀಟರ್ ಕ್ಯೂಬ್ ಇರ್ತದೆ. ಸೊ ನಾರ್ಮಲ್ ಆಗಿ ಇಟ್ ಈಸ್ ಹ್ಯಾವಿಂಗ್ ಅ ರೇಂಜ್ ಆಫ್ 300 kg ಪರ್ ಮೀಟರ್ ಕ್ಯೂಬ್ ಟು 800 kg ಪರ್ ಮೀಟರ್ ಕ್ಯೂಬ್. ಸೊ ಫಾರ್ ದಟ್ ರೀಸನ್ ದ ಕರೆಕ್ಟ್ ಆನ್ಸರ್ ಈಸ್ 350 kg ಪರ್ ಮೀಟರ್ ಕ್ಯೂಬ್. The cement concrete prepared by mixing aluminum in it is called as air entrained concrete, cellular concrete, aerated concrete, all of the above. So aluminum is a air entraining agent which is used worldwide. So ಆ ಕಾರಣದಿಂದಾಗಿ ಏರ್ ಎಂಟ್ರೈನ್ಡ್ ಕಾಂಕ್ರೀಟ್ ಅಂತ ಕೂಡ ಕರಿತೇವೆ, ಸೆಲ್ಯುಲರ್ ಕಾಂಕ್ರೀಟ್ ಅಂತ ಕೂಡ ಕರಿತೇವೆ, ಏರೇಟೆಡ್ ಕಾಂಕ್ರೀಟ್ ಅಂತ ಕೂಡ ಕರಿತೇವೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿ above. The compressive strength of aerated concrete blocks varies from 20 to 30 Newton per millimeter square, 40 to 50 Newton per millimeter square, 3.5 to 4 Newton per millimeter square, 1 to 100 Newton per millimeter square. So the compressive strength means the ability to carry the compressive load. Because compressive load ಗೆ ಯಾಕೆ ನಾವು ಡಿಸೈನ್ ಮಾಡ್ತೀವಿ ಅಂದರೆ we are using these blocks for the walls. Okay, so walls which are subjected to ಕಂಪ್ರೆಸಿವ್ ನೇಚರ್ ಆಫ್ ಲೋಡ್. ಸೊ ಅದರಿಂದಾಗಿ ಕಂಪ್ರೆಸಿವ್ ಸ್ಟ್ರೆಸ್ ಎಷ್ಟಿರಬೇಕು ಅಥವಾ ಸ್ಟ್ರೆಂತ್ ಎಷ್ಟಿರಬೇಕು ಅಂತಂದರೆ 3.5 to 4 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಇರಬೇಕು. ಸೊ ಇಲ್ಲಿವರೆಗೆ
So we have discussed about the aerated concrete blocks. So how the aerated concrete blocks are manufactured. So what are the properties of the aerated concrete blocks, uses of the aerated concrete blocks, and advantages of aerated concrete blocks. So aerated concrete blocks ಅಂತಂದರೆ the blocks which are having the air gaps ಅಥವಾ voids inside them. So thereby the weight of the blocks will be reduced. In turn ಏನಾಗುತ್ತೆ ಅಂದರೆ entire structure ನ weight reduce ಆಗುತ್ತೆ. So thereby we can have a structure which is having minimum weight or minimum dead load. ಸೊ ಅದರಿಂದಾಗಿ ನಮಗೆ ಫೌಂಡೇಶನ್ಗೆ ಹೋಗ್ತಕ್ಕಂಥ ಅಥವಾ ಕಾಸ್ಟ್ ಆಫ್ ದಿ ಫೌಂಡೇಶನ್ ಆ್ಯಂಡ್ ಅದರ್ ಥಿಂಗ್ಸ್ ಏನಾಗುತ್ತೆ ರಿಡ್ಯೂಸ್ ಆಗುತ್ತೆ. ದೇರ್ ಬೈ ವಿ ಕ್ಯಾನ್ ಅಚೀವ್ ದಿ ಎಕಾನಮಿ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್. ಜೊತೆಗೆ ಏರೇಟೆಡ್ ಕಾಂಕ್ರೀಟ್ ಬ್ಲಾಕ್ಸ್ ಆರ್ ಹ್ಯಾವಿಂಗ್ ಎ ವೆರಿ ಗುಡ್ ಥರ್ಮಲ್ ಇನ್ಸುಲೇಷನ್. ಅದರಿಂದಾಗಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ರೂಮ್ನ ಒಳಗಡೆ ಅಥವಾ ಇನ್ಸೈಡ್ ದಿ ಬಿಲ್ಡಿಂಗ್ ಇಟ್ ವಿಸ್ ಹ್ಯಾವಿಂಗ್ ಮೋರ್ ಅಡ್ವಾಂಟೇಜಸ್. ಸೊ these are the reference materials we have used for our presentation, and this is a content development team. Thank you very much.